ಶಿವಸೇನಾ ಮುಖ್ಯಸ್ಥರು ನೋಡಿ, ನಾನು ಯಾವುದೇ ಪಕ್ಷಕ್ಕೆ ಸೇರೋದಿಲ್ಲ. ನಾನು ಒಂದು ಆ್ಯಡ್ ಆಪ್ಷನ್ ಮುಂದಿಟ್ಟಿದ್ದೇನೆ. ಒಂದನೇದು ಹಿಂದೂ ಮತಗಳು ವಿಭಜನೆ ಆಗಬಾರ್ದು. ಹಿಂದೂ ಮತಗಳ ವಿಭಜನೆ ಆದರೆ ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿವೇಶನದಲ್ಲಿ ನನಗೆ ಹೇಳಿದ್ರು, ಯತ್ನಾಳ್ ನೀವು ಒಂದು ರಾಜಕೀಯ ಪಕ್ಷ ಕಟ್ಟಿ, ನೀವು ಪಕ್ಷ ಕಟ್ಟಿದ್ರೆ ನಮ್ಮ ಕಾಂಗ್ರೆಸ್ಸಿಗೆ ಅನುಕೂಲ ಆಗ್ತದೆ. ಅವಾಗಿನ ಸಿದ್ದರಾಮಯ್ಯವ್ರು ಹೇಳೀನಿ, ನಾನು ಪಕ್ಷ ಕೊಟ್ಟೋಕ್ಕಿಂತ ಮುಂಚೆ ಹಿಂದೂಗಳ ಮತ ವಿಭಜನೆ ಮಾಡುವಂಥ ಕೆಟ್ಟ ಕೆಲಸ ಮಾಡೋದಿಲ್ಲ. ಆದಾಗ್ಯೂ ಇನ್ನೂ ಬಿ ಜೆ ಪಿಯವರಿಗೆ ಯಡಿಯೂರಪ್ಪ ಕುಟುಂಬನೇ ಬೇಕಾಗಿದ್ದರೆ ಏನೂ ಮಾಡಲಿಕ್ಕಾಗೋದಿಲ್ಲ. ಯಡಿಯೂರಪ್ಪ ಕುಟುಂಬ ಬಿಟ್ಟು ಬಿ ಜೆ ಪಿ ಕಟ್ಟಿದ್ರೆ ಹೋಗ್ತೀನಿ. ನಾ ಯಾವ ರಾಜಕೀಯ ಪಕ್ಷಕ್ಕೆ ಹೋಗೋದಿಲ್ರಿ. ನಿಮ್ಮ ಜೊತೆ ಮಾತಾಡಿದಾರ ಸರ್ ಅಂತ? ನಾನು ಮಾತಾಡಿಲ್ಲ ಮತ್ತು ನಾನು ವಿಚಾರನೇ ಇಲ್ಲ. ನಾನು ಹಿಂದುತ್ವ ಪರವಾಗಿ ಓಡಾಡ್ತಾ ಇದ್ದೀನಿ ರಾಜ್ಯದಾಗೆ. ಮಂಡ್ಯದಲ್ಲಿ ನಿನ್ನೆ ಮನೆ ಕೆರೆಗೋಡಕ್ಕೆ ಹೋಗಿದ್ದೆ, ಸುಮಾರು 20,000 ಜನ ಸೇರಿದ್ರು. ಇಡೀ ಮಂಡ್ಯ ನಗರದಲ್ಲಿ ಎಲ್ಲ ಅಲ್ಲಿನ ಮಂಡ್ಯದ ಜನ ಹೂಗಳನ್ನು ನನ್ನ ತಲೆ ಮೇಲೆ ಹಾಕಿ ಆಶೀರ್ವಾದ ಮಾಡಿದ್ದಾರೆ. ಮುಂದಿನ ಸಲ ನೀವೇ ರಾಜ್ಯದ ಮುಖ್ಯಮಂತ್ರಿ ಆದರೆ ಮಾತ್ರ ಹಿಂದೂಗಳಿಗೆ ರಕ್ಷಣೆ ಇದೆ. ಇದು ನಂದಲ್ಲ, ನಾ ಕ್ರಿಯೇಟ್ ಮಾಡಿದ್ದಲ್ಲ. ತಾವು ನಗಲಾಕತ್ತೀರಿ, ನಾ ಕ್ರಿಯೇಟ್ ಮಾಡಿದ್ದಲ್ಲ. ನಾ ಯಡಿಯೂರಪ್ಪನಂಗೆ ಹೇಳ್ಕೋದಿಲ್ಲ. ಯಾವಾಗಲೂ ಜನ ಹೇಳಕತ್ತಾರೆ. ಜನ ಏನು ತೀರ್ಪು ಕೊಡ್ತಾರೆ ಅದಕ್ಕೆ ನಾನು ತಯಾರಿದ್ದೀನಿ. ನಮ್ಮ ಸರ್ಕಾರ ಏನಾದ್ರು ಬಂದರೆ ಇವತ್ತೇನು ಹಿಂದೂಗಳ ಮೇಲೆ ಏನು ದಬ್ಬಾಳಿಕೆ ಆಗ್ತಾ ಇದೆಯಲ್ಲ, ಕಲ್ಲು ಒಗಿತಾ ಇದ್ದಾರಲ್ಲ, ಅವೆಲ್ಲ ಅನಧಿಕೃತ ಮಸೀದಿಗಳನ್ನು ಸಾಫ್ ಮಾಡ್ತೀನಿ. ಏನದು JCB ಹಚ್ಚಿ. ಹಾಂ, ಸ್ವಚ್ಛನೆ. ಎಲ್ಲ ಅಕ್ರಮ ಮಸೀದಿಗಳಿದಾವೆ ಕರ್ನಾಟಕದಲ್ಲಿ. ಅವರು ನೀರಿನ ಟ್ಯಾಕ್ಸ್ ತುಂಬೋದಿಲ್ಲ, ಕರೆಂಟ್ ಬಿಲ್ ತುಂಬೋದಿಲ್ಲ. ಮತ್ತು ನಮ್ಮ ನೋಡ್ರಿ, ಈಗ ಹಾಸನಾಂಬ ಜಾತ್ರೆ ಅಲ್ಲಿ 300 ರೂಪಾಯಿ ದರ್ಶನ, 1000 ರೂಪಾಯಿ ದರ್ಶನ ಮಾಡ್ಯಾರಲ್ಲ, ಇದೆಲ್ಲ ಸಂಗ್ರಹ ಮಾಡ್ತಾರೆ ಆ ಧಾರ್ಮಿಕ ದತ್ತಿ ಇಲಾಖೆಯವರು. ಆ ವಕಫದ ಕಂಪೌಂಡ್ ಕಟ್ಟಲಿಕ್ಕೆ ಸಿದ್ದರಾಮಯ್ಯ ರೊಕ್ಕ ಕೊಡ್ತಾನೆ. ಯಾರಪ್ಪಂದು ಅದು ಕೊಡ್ತಾನೆ? ಅವರು ಹಿಂದೂಗಳ ದೇವಸ್ಥಾನಗಳ ಹಣ ಹಿಂದೂಗಳ ದೇವಸ್ಥಾನಗಳಿಗೆ ಖರ್ಚಾಗೋದು. ಎಲ್ಲಿ 100 ಕೋಟಿ ರೂಪಾಯಿ ಹಿಂದೂಗಳ ದೇವಸ್ಥಾನದ ಆದಾಯ ಬಂದೈತಂದ್ರೆ ಸರ್ಕಾರ 100 ಕೋಟಿ ರೂಪಾಯಿ ಕೊಟ್ಟು ಅಲ್ಲಿ ಗೋಶಾಲೆ ಆಗಲಿ, ಅಲ್ಲಿ ಗುರುಕುಲ ಆಗಲಿ, ಬಡ ಮಕ್ಕಳಿಗೆ ಶಿಕ್ಷಣ ಕೊಡುವಂಥ ಇಂಥದ್ದು ಮಾಡಬೇಕು ಹೊರತು ಈ ಹಣ ಒಯ್ದು ಅವರು, ಅದೇ ಹೇಳಿದೆ ನಾನು ಮೊನ್ನೆ ವಿಧಾನಸಭೆಯಲ್ಲಿ, ಈ ಹಣ ತಗೊಂಡು ಮುಸ್ಲಿಂ ಪೊಲೀಸ್ PSI ಟ್ರೈನಿಂಗ್ ಮಾಡಲಾಕತ್ತಾರೆ. ಇಂಥದ್ದೆಲ್ಲ ಬಂದಾಗ್ತದೆ 2028ಕ್ಕೆ. ನಿಮಗೆಲ್ಲರಿಗೂ ನಾವು ವಿನಂತಿ ಮಾಡ್ಕೊತೀನಿ, ಕರ್ನಾಟಕದಲ್ಲಿ ಹಿಂದೂ ಸರ್ಕಾರ 100ಕ್ಕೆ 100 ಬರ್ತದೆ. ಜನ ಜಾಗೃತರಾಗ್ಯಾರೆ. ಯಾವುದೇ ನಾಟಕ ಈ ರಾಜ್ಯದಲ್ಲಿ ನಡೆದಿಲ್ಲ.